ನಮಸ್ಕಾರ ಕನ್ನಡ ಒನ್ನಿಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಮದ್ದೂರಿನಲ್ಲಿ ಗಲಾಟೆಗಳಾಗ್ತಿರೋದು ನಿಮಗೆಲ್ಲ ಗೊತ್ತೇ ಇದೆ. 2 ದಿನಗಳಿಂದ ಅಲ್ಲಿ ಪ್ರಕ್ಷುಬ್ಧ ವಾತಾವರಣ ಇದೆ. ಯಾಕೆಂದರೆ 2 ದಿನಗಳ ಹಿಂದೆ ಸಂಜೆ 7-7:30 ಸಮಯದಲ್ಲಿ ಗಣೇಶ ವಿಸರ್ಜನೆಯ ಮೆರವಣಿಗೆಯ ಸಂದರ್ಭದಲ್ಲಿ ಮುಸ್ಲಿಂ ಏರಿಯಾದಲ್ಲಿ ಹಾದು ಹೋಗುವಾಗ ಮಸೀದಿ ಮೇಲಿಂದ ಕಲ್ಲು ಹೊಡೆದರು ಅನ್ನುವಂಥ ಆರೋಪಗಳು ಕೇಳಿಬಂತು. ಆನಂತರ ಗಲಾಟೆಗಳಾಯಿತು. 2 ಕಡೆ ಕಲ್ಲು ಬೀಸುವಂತಹ ಕೆಲಸವೂ ನಡೆಯಿತು. ಆನಂತರ ಮಾರನೇ ದಿನ ಅದರ ಲಾಭ ಪಡೆದುಕೊಳ್ಳೋದಕ್ಕೆ ಮತಾಂಧರು ಎಲ್ಲರೂ ಗುಂಪು ಕಟ್ಕೊಂಡು ಬಂದರು. ಕೋಮುವಾದಿಗಳೆಲ್ಲ ಗುಂಪು ಕಟ್ಕೊಂಡು ಬಂದು ಅಲ್ಲೊಂದು ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿ ಏನೆಲ್ಲ ಮಾಡಬಹುದು, ಅವ್ರ ಕೈಯಲ್ಲಿ ಅವರ ಯೋಗ್ಯತೆಗೆ ತಕ್ಕಂತೆ ಶಾಂತಿ ಕದಡೋದಕ್ಕೆ ಏನೆಲ್ಲ ಮಾಡಬಹುದು, ದ್ವೇಷ ಭಾಷಣಗಳನ್ನು ಎಷ್ಟೆಲ್ಲ ಮಾಡಬಹುದು, ದ್ವೇಷದ ಹೇಳಿಕೆಗಳನ್ನು ಎಷ್ಟೆಲ್ಲ ಹೇಳಬಹುದು, ಹಿಂದೂ ಮುಸ್ಲಿಂ ಹೆಸರಿನಲ್ಲಿ ಏನೆಲ್ಲ ರಾಜಕೀಯ ಮಾಡಬಹುದು, ಹಿಂದೂ ಮುಸ್ಲಿಂ ಹೆಸರಿನಲ್ಲಿ ಎಷ್ಟೆಲ್ಲ ಜನರನ್ನು ಡಿವೈಡ್ ಮಾಡಬಹುದು, ಅಷ್ಟೂ ಪ್ರಯತ್ನ ಮಾಡಿ ಹೋದರು. ಆ ಹಿನ್ನೆಲೆಯಲ್ಲಿ ಇವತ್ತು ಕನ್ನಡ ಒನ್ ಕಡೆಯಿಂದ ನಾನು ಮತ್ತು ನಮ್ಮ ಜೊತೆಯಲ್ಲಿದ್ದಂಥವರು, ನಮ್ಮ ತಂಡದಲ್ಲಿ ಇದ್ದಂಥವರು ಅಲ್ಲಿಗೆ ಹೋಗಿದ್ವಿ, ಮದ್ದೂರಿಗೆ. ಏನು ವಸ್ತುಸ್ಥಿತಿ, ಏನಾಗ್ತಿದೆ ಅಲ್ಲಿ ಅಂತ. ಸೊ ಏನೇನಾಯಿತು ಅಲ್ಲಿ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಅದನ್ನು ಹೇಳೋದಕ್ಕೆ ಅಂತಲೇ ಈ ಕಾರ್ಯಕ್ರಮವನ್ನು ಮಾಡ್ತಿದ್ದೀನಿ. ಯಾಕೆಂದರೆ ಅಲ್ಲಿ ಇವತ್ತು ನಾವು ನಮ್ಮ ಅನುಭವಕ್ಕೆ ಬಂದಿದ್ದಿದೆಯಲ್ಲ, ಯಾವತ್ತೂ ಬಂದಿರಲಿಲ್ಲ. ಮಾಧ್ಯಮದವರನ್ನು ಮಾತಾಡೋಕ್ಕೆ ಬಿಡೋದಿಲ್ಲ, ಕೆಲವು ಮಾಧ್ಯಮಗಳನ್ನು ಮಾತ್ರ ಮಾತಾಡೋದಕ್ಕೆ ಬಿಡೋದಿಲ್ಲ ಅನ್ನುವಂತಹ ರೀತಿಯಲ್ಲಿ ಇವತ್ತು ಅನುಭವ ಆಯಿತು ನಮಗೆ. ಯಾಕೆ ಹೇಗೆ ಅಂತಲೂ ವಿವರಿಸ್ತೀನಿ. ಸೊ ನಾವು ಹೋದ ತಕ್ಷಣವೇ ಮಸೀದಿ ಬಳಿ ಹೋದ್ವಿ. ಯಾವ ಗಲಾಟೆ ಆಯಿತು ಆ ಮಸೀದಿ ಬಳಿ ಹೋಗಿ ಮಸೀದಿ ವಿಚಾರವಾಗಿ ಒಂದಷ್ಟು ವಿಡಿಯೋಗಳನ್ನು ಮಾಡ್ತಿರ್ಬೇಕಾದ್ರೆ ಪೊಲೀಸರು ನಮ್ಮನ್ನೇ ಗಮನಿಸ್ತಾ ಇದ್ರು, ನಮ್ಮ ಲೋಗೋವನ್ನು, ನಮ್ಮ ಚಾನಲನ್ನು ಗಮನಿಸ್ತಾ ಇದ್ರು. ಆನಂತರ ನಾವು ಒಳಗಡೆ ಹೋದ್ವಿ. ಒಳಗಡೆ ಹೋದರೆ ಜನರ ಜೊತೆ ಮಾತಾಡೋಕ್ಕಾಗೋದು. ಮೇನ್ ರೋಡಲ್ಲಿ ಹೋಗೋ ಜನರನ್ನು ಹಿಡ್ಕೊಂಡು ಈ ಗೋಧಿ ಮಾಧ್ಯಮಗಳ ರೀತಿಯಲ್ಲಿ ಒಂದು ಸಮುದಾಯನ ಬೈಯೋದಕ್ಕೆ, ಒಂದು ಸಮುದಾಯದ ವಿರುದ್ಧ ವಿಷ ಕಾರೋದಕ್ಕೆ ಯಾರೆಲ್ಲ ಸಿದ್ಧವಾಗಿದ್ದಾರೋ, ಯಾರು ಅಂತಹದ್ದನ್ನೇ ಮಾತಾಡ್ತಾರೋ ಅವ್ರ ಮುಂದೆ ಮಾತ್ರ ಹೋಗಿ ಮೈಕ್ ಹಿಡಿಯೋದಲ್ಲ. ನಿಜವಾಗ್ಲೂ ಅಲ್ಲಿರುವಂತಹ ಸ್ಥಳೀಯ ನಿವಾಸಿಗಳು, ಅಲ್ಲಿನ ನಿವಾಸಿಗಳು ಮತ್ತು ಈ ಗಲಭೆಯ ಕಾರಣದಿಂದಾಗಿ ತಮ್ಮವರನ್ನು ಜೈಲಲ್ಲಿ ನೋಡ್ತಾ ಇರುವಂತಹ ಜನ, ಯಾರ ಮೇಲೆ ಆಪಾದನೆ ಬಂದಿದೆ ಆ ಜನ, ಅವರನ್ನು ಮಾತಾಡಿಸ್ಬೇಕು ಅಂತ ಹೋದ್ವಿ. ಮಾತಾಡಿಸೋದಕ್ಕೆ ಶುರು ಮಾಡಿದ್ವಿ. ಅಲ್ಲಿದ್ದಂತಹ ಮಹಿಳೆಯರಲ್ಲಿ ಸಾಕಷ್ಟು ಜನರು ಮನೆಯಲ್ಲಿ ಅಣ್ಣ, ತಮ್ಮ, ಗಂಡ, ಯಾರೋ ಒಬ್ಬರು ಅರೆಸ್ಟ್ ಆಗಿರೋ ಜನನೇ ಸೇರಿಕೊಂಡ್ರು. ಅಲ್ಲಿ ಸುಮಾರು ಜನ ಇದ್ದರು. ಯಾಕಂದರೆ 21 ಮಂದಿ ಅರೆಸ್ಟ್ ಆಗಿತ್ತು. ಇವತ್ತು ಇನ್ನೊಂದಾಗಿದೆ, 22 ಇಲ್ಲಿವರೆಗೆ ಆಗಿರುವಂತಹ ಬಂಧನಗಳು. ಆದರೆ ಮೆರವಣಿಗೆಯಲ್ಲಿದ್ದವರು ಪ್ರತಿಯಾಗಿ ಕಲ್ಲು ತೂರಾಟ ನಡೆಸಿದ್ರಲ್ಲ, ಮಸೀದಿಗೆ ಹಾನಿ ಮಾಡಿದ್ರಲ್ಲ, ಅವ್ರ ಮೇಲೆ ಯಾರ ಮೇಲೂ ಕೇಸ್ ಆಗಿಲ್ಲ ಇಲ್ಲಿವರೆಗೆ, ನನ್ನ ಗಮನಕ್ಕಂತೂ ಬಂದಿಲ್ಲ ಇಲ್ಲಿಯವರೆಗೆ. ನಿನ್ನೆ ಎಲ್ಲ ಸೇರಿ ಗುಂಪು ಕೂಡಿಕೊಂಡು ಈ ಪ್ರತಾಪ್ ಸಿಂಹ ಅನ್ನುವಂತಹ ಅಯೋಗ್ಯ ವೇಸ್ಟ್ ಬಾಡಿ ಅನ್ಎಂಪ್ಲಾಯ್ಡ್ ಅವನು ಮಾಡಿರುವಂತಹ ದ್ವೇಷ ಭಾಷಣಗಳು, ಅವನು ಸೇರಿಸಿದ ಜನ, ಅವನಿಂದ ಆದಂತಹ ಅಲ್ಲಿ ಒಂದು ರೀತಿ ಉದ್ವಿಗ್ನ ಪರಿಸ್ಥಿತಿ, ಅದು ಯಾವುದರ ಮೇಲೂ ಕೇಸ್ ಬಿದ್ದಿಲ್ಲ. ನಿಖಿಲ್ ಕುಮಾರಸ್ವಾಮಿ ತಾನು ಸೋಲೋದಕ್ಕೆ 3 ಬಾರಿ ಚುನಾವಣೆ ಸೋಲೋದಕ್ಕೆ ಮುಸ್ಲಿಮರೇ ಕಾರಣ ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡು ಯಾವೆಲ್ಲ ರೀತಿಯಲ್ಲಿ ಅಲ್ಲಿ ಹೋಗಿ ಪ್ರಚೋದನೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಅನ್ನೋದು ಗೊತ್ತಿದೆ. ಅದರ ಮೇಲೂ ಯಾವುದೂ ಕೇಸ್ ಆಗಿಲ್ಲ. ಆದರೆ 22 ಜನರನ್ನು ಕಲ್ಲು ತೂರಾಟ ಮಾಡಿದ್ದಾರೆ ಅನ್ನುವ ಆರೋಪದ ಮೇಲೆ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಅಲ್ಲಿ ನಾವು ಹೋಗಿ ಮಾತಾಡ್ಸೋದಕ್ಕೆ, ಆ ಬೀದಿಗೆ ಹೋಗಿ ಮಾತಾಡ್ಸೋದಕ್ಕೆ ಶುರು ಮಾಡಿದ ತಕ್ಷಣ ಹೆಚ್ಚಿಗೆ ಬಂದು ಸೇರಿಕೊಂಡ್ರು ಮುಸ್ಲಿಂ ಮಹಿಳೆಯರು. ನಮ್ಮ ಅಣ್ಣ ಅರೆಸ್ಟ್ ಆಗಿದ್ದಾನೆ, ನನ್ನ ತಮ್ಮ ಅರೆಸ್ಟ್ ಆಗಿದ್ದಾನೆ, ನನ್ನ ಮಗ ಅರೆಸ್ಟ್ ಆಗಿದ್ದಾನೆ, ನನ್ನ ಗಂಡ ಅರೆಸ್ಟ್ ಆಗಿದ್ದಾನೆ, ಅವರೇನೂ ಮಾಡಿರಲಿಲ್ಲ, ಮನೇಲಿ ಕೂತಿದ್ದವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋದರು. ಅಥವಾ ನಮ್ಮ ಏರಿಯಾದಲ್ಲಿ ಅದು ನಡೆದಿಲ್ಲ, 4-5 ಬೀದಿ ಬಿಟ್ಟು ನಡೆದಿದ್ದು ಗಲಾಟೆ, ಆದರೂ ನಮ್ಮ ಮನೆಗೆ ಬಂದು ನನ್ನ ಮನೆಯಿಂದ ನಮ್ಮ ಗಂಡಸರನ್ನ ಎತ್ತಾಕೊಂಡು ಹೋಗಿದ್ದಾರೆ. ಈ ರೀತಿಯಾಗಿ ಜೋರಾಗಿ ಅವರ ನೋವನ್ನು ತೋಡ್ಕೊಳ್ಳೋಕ್ಕೆ ಮುಂದೆ ಬಂದರು. ಆಗ ಒಂದು ಸ್ಪಷ್ಟ ಆಯಿತು, ಯಾವುದೇ ಮಾಧ್ಯಮಗಳು ಅವ್ರ ಮುಂದೆ ಹೋಗಿಲ್ಲ. ಯಾರು ಅವರನ್ನು ಬೈತಾರೋ, ಯಾರು ಅವರ ವಿರುದ್ಧ ದ್ವೇಷ ಕಾರ್ತಾರೋ ಅವ್ರ ಹತ್ರ ಮಾತ್ರ ಹೋಗಿದ್ದಾರೆ ಅಂತ ಅಲ್ಲಿಗೆ ಸ್ಪಷ್ಟ ಆಯಿತು. ಇವರಿಗೆ ಮೊದಲನೇ ಬಾರಿಗೆ ಒಂದು ಅವಕಾಶ ಸಿಕ್ಕಿದೆ, ಯಾವುದೋ ಬಂದಿದ್ದಾರೆ, ಯಾವುದೋ ಮೀಡಿಯಾದವರು, ಅವ್ರ ಮುಂದೆ ನಮ್ಮ ನೋವನ್ನು ತೋಡ್ಕೋಬೇಕು ಅಂತ ಬಂದರು. ಅಷ್ಟರಲ್ಲಿ ಜೋರಾಗಿ ಜನ ಒಬ್ರಿಗೊಬ್ರು ಹೇಳೋದಕ್ಕೆ ಶುರು ಮಾಡಿದಾಗ ಅಲ್ಲಿಗೆ ದಿಢೀರಂತ ಸುಮಾರು ಜನ ಪೊಲೀಸರು ಬಂದು ಇಷ್ಟೆಲ್ಲ ಗುಂಪು ಸೇರಬಾರ್ದು, ನಿಷೇಧಾಜ್ಞೆ ಇದೆ, ಎಲ್ಲ ಅವ್ರವ್ರ ಮನೆಗೆ ಹೋಗಿ ಅಂತ. ಆನಂತರ ನಾವು ಹೇಳಿದ್ವಿ ಜನರಿಗೆ, ಅಲ್ಲಿ ಸೇರಿದ್ದವರಿಗೆ, ಸರಿ ಎಲ್ಲರೂ ಮನೆಗೆ ಹೋಗಿ ನಾವು ಮನೆಗೂ ಬಂದು ಮಾತಾಡಿಸ್ತೀವಿ, ನಿಮ್ದೇನಾದರೂ ಇದ್ದರೆ ಮಾತಾಡಿ ಅಂತ. ಆಗ ಪೊಲೀಸರು ಇಲ್ಲ ನೀವು ಮನೆಗೂ ಹೋಗೋಂಗಿಲ್ಲ, ಇಲ್ಲಿ ನಿಷೇಧಾಜ್ಞೆ ಇದೆ, ಈಗ ಎಲ್ಲ ಈ ರೀತಿ ಆದರೆ ಮತ್ತೆ ಗಲಾಟೆಗಳಾಗ್ತವೆ, ದಯವಿಟ್ಟು ನೀವು ಇಲ್ಲಿಂದ ಹೊರಟು ಬಿಡಿ ಅಂತ ನಮ್ಮ ಮೇಲೆ ಒತ್ತಡ ಹಾಕೋದಕ್ಕೆ ಶುರು ಮಾಡಿದ್ರು. ಇಲ್ಲ ನಾವು ಹಾಗೆ ಹೀಗೆ ಅಂತ 1-2 ಬೀದಿ ಓಡಾಡೋದಕ್ಕೆ ಶುರು ಮಾಡಿದ್ವಿ. ಆದರೆ ಪೊಲೀಸರು, ಅದರಲ್ಲೂ 1-2 ಸಿಬ್ಬಂದಿ ನಮ್ಮ ಹಿಂದೆನೇ ಓಡಾಡೋದಕ್ಕೆ ಶುರು ಮಾಡೋರು. ಏನು ಮಾಡಿದ್ರು, ನಾವು ಫೋನ್ ಕಾಲಲ್ಲಿ ಮಾತಾಡ್ತಿದ್ರು,
ನಮ್ಮನ್ನು ಗಮನಿಸೋದು, ನಾವು ಯಾವ ಬೀದಿಗೆ ಹೋದರೂ ನಮ್ಮ ಹಿಂದೆ ಬರೋದು. ಕೊನೆಗೆ ನಮ್ಮನ್ನು ಅಂದರೆ ಮಾಮೂಲಿ ಪೊಲೀಸವ್ರದ್ದು ಇದ್ದೇ ಇರುತ್ತಲ್ಲ, ಅವ್ರದ್ದೇ ಆದಂತಹ ರೀತಿ ಹೇಳುವಂತಹ ರೀತಿ, ಸರ್ ಸುಮ್ಮನೆ ತೊಂದರೆ ಆಗುತ್ತೆ, ಬೇಡ ಇಲ್ಲಿ ಈಗ ಬೇಡ ಮಾತಾಡ್ಸೋದು, ಯಾರನ್ನೂ ಮಾತಾಡ್ಸೋಕ್ಕೆ ಹೋಗಬೇಡಿ, ದಯವಿಟ್ಟು ನೀವು ಬೇಕಾದರೆ ಇಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿ ಒಂದು ಕಲ್ಯಾಣ ಮಂಟಪದಲ್ಲಿ ಸಂಧಾನ ಸಭೆ ಇದೆ ಅಥವಾ ಶಾಂತಿ ಸಭೆ ಇದೆ, ಅಲ್ಲಿಗೆ ಹೋಗಿ ನಾಯಕರು ಮಾತಾಡಲಿ, ಜನ ಮಾತಾಡೋದು ಬೇಡ ಅಂತ. ನಾವು ಎಷ್ಟೇ ಪ್ರಯತ್ನ ಪಟ್ಟು ಅಲ್ಲಿಂದ ಹೇಗೋ ಇವರು ಈ ಸಿಬ್ಬಂದಿ ಹೋದ ಮೇಲೆ ಹೇಗಾದರೂ ಹೋಗಿ ಮಾತಾಡೋಣ, ಜನರ ನೋವನ್ನು ಕೇಳೋಣ ಅಂದ್ಕೊಂಡ್ರೆ ಬಿಡಲೇ ಇಲ್ಲ. ಕೊನೆಗೆ ಅವ್ರದ್ದೇ ಗಾಡಿ ಕೂರಿಸ್ಕೊಂಡು ಬನ್ನಿ ಸರ್ ನಾವು ಕಲ್ಯಾಣ ಮಂಟಪದ ಹತ್ರ ಬಿಡ್ತೀವಿ ನಿಮಗೆ ಅಂತ ಹೇಳಿ ತೊಗೊಂಡು ಹೋಗಿ ಅಲ್ಲಿಂದ 2-2.5 ಕಿಲೋಮೀಟರ್ ಊರಾಚೆ ಇರುವಂತಹ ಕಲ್ಯಾಣ ಮಂಟಪದ ಬಳಿ ಬಿಟ್ಟು ಬಂದರು. ಆ ನಂತರ ನಾವು ಪ್ರಯತ್ನ ಮಾಡಿ ಹೇಗೋ ಪಕ್ಕದ ಏರಿಯಾದಲ್ಲಿರೋರನ್ನು ಒಬ್ಬರ ಸಂಪರ್ಕ ಮಾಡಿ, ಈ ಗಲಾಟೆ ಆಗಿದ್ದಂತಹ ರಾಮ್ ರಹೀಮ್ ನಗರದ ಪಕ್ಕದ ಏರಿಯಾ, ಅಲ್ಲಿ ಒಬ್ಬರ ಮನೆಗೆ ಹೋಗಿ, ಅಲ್ಲಿ ಎಲ್ಲ ಹೋಟ್ಲುಗಳು ಸಹ ಕ್ಲೋಸ್ ಆಗಿತ್ತು, ಅವ್ರ ಮನೆಯಲ್ಲಿ ಒಂದಷ್ಟು ಊಟ ಕೊಟ್ಟರು, ಅಲ್ಲೇ ಕೂತ್ಕೊಂಡು ಯಾರನ್ನಾದ್ರೂ ಸಂಪರ್ಕ ಮಾಡೋಕ್ಕಾಗುತ್ತಾ, ಅಲ್ಲಿಂದ ಇಲ್ಲಿಗೆ ಬಂದು ನಮಗೆ ಹೇಳಿಕೆ ಕೊಡೋದಕ್ಕೆ ಏನಾದರೂ ಸಾಧ್ಯ ಆಗುತ್ತೆ ಅಂದಾಗ ಒಬ್ಬರು ಮಾತ್ರ ಬಂದರು ಮಹಿಳೆಯರು. ಅದರ ವಿಡಿಯೋವನ್ನು ಸಹ ನಾವು ನಮ್ಮ ಚಾನಲಲ್ಲಿ ಹಾಕ್ತೀವಿ, ಅದನ್ನು ನೋಡಬಹುದು. ಆ ಮಹಿಳೆ ಏನು ಹೇಳಿದ್ರು ಅಂದರೆ, ಆ ಮಹಿಳೆಯ ಮಗ 17 ವರ್ಷದ ಮಗ, ಇನ್ನೂ ಅಪ್ರಾಪ್ತ, ಆದರೂ ಸಹ ಅವನನ್ನು ಅಪ್ರಾಪ್ತ ಅಂತ ಪರಿಗಣಿಸಿದೆ, ವಯಸ್ಕರ ರೀತಿಯಲ್ಲಿಯೇ ವಯಸ್ಕರನ್ನ ಹಾಕೋದ್ರ ಜೈಲಲ್ಲೇ ಅವನು ತಗೊಂಡು ಹಾಕಿದ್ದಾರೆ. ಮತ್ತು ನೋಡೋಕ್ಕೆ ಜೈಲ್ ಹತ್ರ ಇವತ್ತು ಹೋಗಿದ್ದರೆ ಅಲ್ಲಿ ನೋಡೋಕ್ಕೂ ಸಹ ಬಿಡಲಿಲ್ಲ. 1 ವಾರ ಆದರೂ ನಿಮ್ಮನ್ನು ಇಲ್ಲಿ ಬಿಡೋದಕ್ಕಾಗೋದಿಲ್ಲ, ಕನಿಷ್ಠ 8-9 ದಿನ ಆದಮೇಲೆ ಬನ್ನಿ, 1 ವಾರ ಬಿಟ್ಕೊಂಡು ಬನ್ನಿ, ಅವಾಗ ಬೇಕಾದ್ರೆ ನೋಡ್ಬೋದು ನೀವು ಅಂತ ಹೇಳಿದ್ರಂತೆ. ಸೊ ಆ ಮಹಿಳೆ ಕಣ್ಣೀರು ಹಾಕ್ಕೊಂಡು ನಮಗೊಂದಷ್ಟು ಮಾಹಿತಿಯನ್ನು ಕೊಟ್ಟರು. ಆ ವಿಡಿಯೋ ನೀವು ನೋಡಬಹುದು. ಸೊ ನನ್ನ ಪ್ರಶ್ನೆಯಲ್ಲಿ ಬರುವಂತಹದ್ದು, ಸೋಕಾಲ್ಡ್ ಮೇನ್ ಸ್ಟ್ರೀಮ್ ಮೀಡಿಯಾಗಳು, ಗೋಧಿ ಮಾಧ್ಯಮಗಳು ಸಾಕಷ್ಟು ಇಂಟರ್ವ್ಯೂಗಳು ಮಾಡ್ತಿದೆ, ಸಾಕಷ್ಟು ಜನರನ್ನು ಅದೇ ಏರಿಯಾದಲ್ಲಿ ಮಾತಾಡಿಸ್ತಿದೆ. ಅವರೆಲ್ಲರೂ ಸಹ ಯಾವ ರೀತಿ ಜನರನ್ನು ಮಾತಾಡಿಸ್ತಿದ್ದಾರೆ, ಅಥವಾ ಮಾತಾಡಿದ್ರು ಕಟ್ ಮಾಡಿ ಬಿಸಾಕ್ತಾರೆ ಅನಿಸುತ್ತೆ. ಸೆನ್ಸಿಬಲ್ ಆಗಿ ಮಾತಾಡಿದ್ರೆ ಅದನ್ನು ಪ್ರಸಾರ ಮಾಡಲ್ಲ ಗೋಧಿ ಮಾಧ್ಯಮಗಳು. ಯಾರು ಮುಸ್ಲಿಮರ ವಿರುದ್ಧ ದ್ವೇಷಕಾರ್ತರೋ, ಯಾರು ಮುಸ್ಲಿಮರನ್ನು ತಪ್ಪಿತಸ್ಥರ ಸ್ಥಾನದಲ್ಲಿ ನಿಲ್ಲಿಸ್ತಾರೋ, ಯಾರು ಈ ಮಾಧ್ಯಮಗಳಿಗೆ ಬೇಕಾದ ರೀತಿಯಲ್ಲಿ ಮಾತಾಡ್ತಾರೋ, ಜೋರಾಗಿ ಕಿರ್ಚಾಡಿಕೊಂಡು ದ್ವೇಷ ಬಿತ್ತುವಂತಹ ಮಾತುಗಳನ್ನು ಆಡ್ತಾರೋ, ಅಂಥವರ ಮುಂದೆ ಮಾತ್ರ ಮೈಕ್ ಹಿಡಿತಾರೆ. ಅಂಥವ್ರನ್ನು ಮೈಕ್ ಹಿಡಿತಿದ್ರೆ ಪೊಲೀಸರು ತಡೆದಂಗೆ ಕಾಣಲ್ಲ, ಯಾಕಂದರೆ ಅದೆಲ್ಲವೂ ಸಹ ಪ್ರಸಾರ ಆಗಿದೆಯಲ್ಲ TV ಚಾನಲ್ಗಳಲ್ಲಿ. ಹಾಗಾದರೆ ನಾವು ಹೋಗಿ ಮಾತಾಡಿದಾಗ ಮಾತ್ರ ಯಾಕೆ ಬೇಡ, ಈಗ ಪ್ರಕ್ಷುಬ್ಧ ವಾತಾವರಣ ಇದೆ, ಶಾಂತಿ ಕದಡುತ್ತೆ, 144 ಸೆಕ್ಷನ್ ಇದೆ, ನಿಷೇಧಾಜ್ಞೆ ಇದೆ, ದಯವಿಟ್ಟು ಹೋಗಿ ಅಂತ ನಮಗೆ ಮಾತ್ರ ಯಾಕೆ ಹೇಳಿದ್ರು? ನಮ್ಮ ಚಾನಲ್ ಲೋಗೋ ನೋಡಿನಾ, ನಮ್ಮ ಚಾನಲಲ್ಲಿ ಬರುವಂತಹ ಕಾರ್ಯಕ್ರಮಗಳ ವಿಧಾನ ನೋಡಿನಾ, ಅಥವಾ ಆ ಮಹಿಳೆಯರಿಂದ ಹೊರಗಡೆ ಬರುವಂತಹ ಮಾತುಗಳು ವಿಚಾರಗಳಿಂದ ಬೇರೆ ಏನಾದರೂ ಸಮಸ್ಯೆಗಳು ಇವರ ಆಡಳಿತಾತ್ಮಕವಾಗಿ ಆಗತ್ತೆ ಅಂತಲ್ಲ ಏನು, ಅಥವಾ ಸತ್ಯ ಹೊರಗೆ ಬರಬಾರ್ದು ಅಂತಲ್ಲ, ಗೊತ್ತಿಲ್ಲ, ನಮಗೆ ಅವಕಾಶನೇ ಕೊಡಲಿಲ್ಲ ಅಲ್ಲಿ. ಬಟ್ ಹೇಗೋ ಒಬ್ಬರು ಮಹಿಳೆಯಿಂದ ಮಾತಾಡಿತಾಯಿತು. ಆನಂತರ ನಾವು ಬೆಂಗಳೂರಿಗೆ ರಿಟರ್ನ್ ಬರಬೇಕಾದ್ರೆ ಇನ್ನೊಂದು ಮಹಿಳೆ ಫೋನ್ ಮಾಡಿದ್ರು, ನಮ್ಮನ್ನು ತಡೀತಿದ್ದಾರೆ ಸರ್ ಮಾತನಾಡ್ದಂಗೆ, ನೀವು ಎಲ್ಲಿದ್ದೀರಿ ಹೇಳಿ, ನಾವೇ ಬರ್ತೀವಿ ಅಲ್ಲಿಗೆ, ಫೋನ್ ಮಾಡಿ ನೀವು ಎಲ್ಲಿದ್ದೀರಿ ಹೇಳಿ, ನಾನೇ ಬರ್ತೀನಿ ಅಲ್ಲಿಗೆ ಅಂತಂದ್ರು ಆ ಮಹಿಳೆ. ಇಲ್ಲಮ್ಮ ನಾವು ಆಲ್ರೆಡಿ ಬೆಂಗಳೂರು ಹತ್ತತ್ರ ಬಂದುಬಿಟ್ಟಿದ್ದೀವಿ, ಈಗ ಮಾತಾಡೋಕ್ಕಾಗೋದಿಲ್ಲ, ಏನಾದರೂ ಇದ್ದರೆ ಮತ್ತೆ ಭೇಟಿ ಆಗೋಣ ಬಿಡಿ ಅಂತ ಹೇಳಿಬಿಟ್ಟು ನಾವು ಸಮಾಧಾನ ಮಾಡಿದ್ವಿ. ಸೊ ಅಲ್ಲಿಗೆ ಸ್ಪಷ್ಟ ಆಗ್ತಿದೆ, ಅವರನ್ನು ತಡೀತಿದ್ದಾರೆ, ಯಾರೋ ತಡೀತಿದ್ದಾರೆ, ಮಾತನಾಡಬಾರ್ದು, ನೀವು ಪರ್ಟಿಕ್ಯುಲರ್ ಮೀಡಿಯಾ ಜೊತೆ ಮಾತನಾಡಬಾರ್ದು ಅನ್ನುವಂಥ ಯಾವುದೋ ಒತ್ತಡ ಆ ಜನರ ಮೇಲೂ ಹಾಕ್ತಿದ್ದಾರೆ ಮತ್ತು ಅಲ್ಲಿನ ಸ್ಥಳೀಯ ವ್ಯಕ್ತಿಗಳ ಮೇಲೂ ಹಾಕ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಅದೇನೇ ಇರಲಿ, ಸತ್ಯ ಅಂತೂ ಸತ್ತು ಹೋಗಲ್ಲ. ಇವತ್ತು ಸತ್ಯ ಹೊರಗಡೆ ಬರದೆ ಹೋದರೆ 1 ವಾರ ಬಿಟ್ಟು, 10 ದಿನ ಬಿಟ್ಟು, 1 ತಿಂಗಳು ಬಿಟ್ಟು, 6 ತಿಂಗಳು ಬಿಟ್ಟು, 1 ವರ್ಷ ಬಿಟ್ಟು ಯಾವತ್ತೋ ಒಂದಿನ ಸತ್ಯ ಹೊರಗೆ ಬಂದೇ ಬರುತ್ತೆ. ಅದನ್ನು ನೀವು ಮುಚ್ಚಿಡೋಗಲ್ಲ. ಆ ಸತ್ಯವನ್ನು ಹೊರಗೆ ತರುವಂತಹ ಪ್ರಯತ್ನವನ್ನು ನೀವು 1 ದಿನ ಅಡ್ಡ ಮಾಡಿದ ತಕ್ಷಣ, ಅಡ್ಡಿಪಡಿಸಿದ ತಕ್ಷಣ ನಾವು ಕೈ ಬಿಟ್ಟು ಅಯ್ಯೋ ಬೇಡ ಬಿಡಪ್ಪ ನಮ್ಗೆ ಯಾಕೆ ಅಂತ ಬಿಡೋದು ಇಲ್ಲ. ಸತ್ಯ ಹೊರಗಡೆ ಬಂದೇ ಬರುತ್ತೆ. ಆಗಲಿ, ಸಮಯ ಹಿಡಿದ್ರೆ ಓಕೆ, ಏನು ಮಾಡೋಕ್ಕಾಗಲ್ಲ. ಒಂದು ವ್ಯವಸ್ಥೆಯಲ್ಲಿದ್ದೀವಿ, ಅದರ ವ್ಯವಸ್ಥೆಯಲ್ಲಿ ಬರುವಂತಹ ಎಲ್ಲ ಚಾಲೆಂಜುಗಳನ್ನು ಸಹ ಎದುರಿಸೇ ನಾವು ಸತ್ಯವನ್ನು ಹೊರಗೆ ತರಬೇಕಾಗತ್ತೆ. ಸತ್ಯ ಹೊರಗೆ ಬರುತ್ತೆ, ನ್ಯಾಯ ಹೊರಗೆ ಬರುತ್ತೆ, ನೋಡೋಣ ಅಂದ್ಕೊಂಡು ನಾವು ಸದ್ಯಕ್ಕೆ ಇವತ್ತಿನ ದಿನಕ್ಕೆ ವಾಪಸ್ ಬಂದು ಈ ಕಾರ್ಯಕ್ರಮವನ್ನು ಮಾಡ್ತಿದ್ದೀನಿ. ಮದ್ದೂರಿಂದ ಬಂದ ತಕ್ಷಣವೇ ಈ ಕಾರ್ಯಕ್ರಮವನ್ನು ಮಾಡ್ತಿದ್ದೀನಿ. ಹಾಗಾಗಿ ನೀವು ನನ್ನ ಧ್ವನಿಯಲ್ಲಿ, ನನ್ನ ದೇಹದಲ್ಲಿ ಒಂದಷ್ಟು ಸುಸ್ತನ್ನು ಗಮನಿಸ್ತಿರ್ಬೋದು. ಯಾಕಂದರೆ ಬೆಳಗ್ಗೆಯಿಂದ ನಾವು ಬಹಳ ಕೆಲಸ ಮಾಡಿದ್ದೀವಿ, ಬಹಳ ಓಡಾಡಿದ್ದೀವಿ, ಉರಿ ಬಿಸಿಲಲ್ಲಿ ಓಡಾಡಿದ್ದೀವಿ, ಏನೇನೋ ಪ್ರಯತ್ನಗಳನ್ನು ಮಾಡಿದ್ದೀವಿ ಜನರನ್ನ ಸಂಪರ್ಕ ಮಾಡೋದಕ್ಕೆ, ಮಾತನಾಡಿಸೋದಕ್ಕೆ. ಹಾಗಾಗಿ ಒಂದಷ್ಟು ಸುಸ್ತಿದೆ, ಇರಲಿ, ಅದೆಲ್ಲ ನಾರ್ಮಲ್, ಇಟ್ಸ್ ಪಾರ್ಟ್ ಆಫ್ ಅವರ್ ಜಾಬ್. ಬಟ್
ಸತ್ಯವನ್ನು ಒಂದು ದಿನ ತಡೆಯೋದ್ರಿಂದ ಏನು ದೊಡ್ಡ ವ್ಯತ್ಯಾಸ ಏನಾಗಲ್ಲ. ಸತ್ಯ ಹೊರಗಡೆ ಬಂದೇ ಬರುತ್ತೆ. ಸತ್ಯವನ್ನು ನಾವು ಹೊರಗೆ ತರ್ತೀವಿ ಅಷ್ಟೇ. ಜನರ ನೋವನ್ನು ಸಹ ಜನರ ಮುಂದೆ ಇಟ್ಟೇ ಇಡ್ತೀವಿ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.